ಒಂದು ಅಹಂಕಾರ ಬಂದ್ಬಿಟ್ರೆ ಮನುಷ್ಯನಿಗೆ ದೇವ್ರನ್ನೇ ಮರ್ತು ಬಿಡ್ತಾನೆ ಅಂತಂದ್ರೆ, ಈಗ ಅದನ್ನ ನಾವು ಮಾನವರಾಗಿ ನಮ್ಗೂ ರಿಲೇಟ್ ಮಾಡ್ಕೊಂಡ್ರೆ ಹೆಸರು, ಕೀರ್ತಿ, ದುಡ್ಡು, ಜನ, ಚಪ್ಪಾಳೆ ಇದರಿಂದ ಎಲ್ಲ ನಾವು ಓಡ್ತಾ ಇರ್ತೀವಲ್ಲ, ಎಲ್ಲೋ ಭಗವಂತನ್ನೇ ಮರೆತು ಈ ರಾಕ್ಷಸ ಗುಣಗಳಲ್ಲಿ ನಮ್ಮೊಳಗೂ ಬಂದ್ಬಿಡುತ್ತೆ ಅಲ್ವಾ? ಹೌದು, ನೀವು ಹೇಳ್ತಾ ಇರೋ ವಿಷಯ ಬಹಳ ಪ್ರಸ್ತುತವಾಗಿದೆ. ನೋಡಿ, ಹಿರಣ್ಯಕಶಿಪು ಅನ್ನೋನು ಸಾಮಾನ್ಯವಾದ ಮನುಷ್ಯನಾಗಿರ್ಲಿಲ್ಲ. ಅವನು ದುರ್ಬಲನಾಗಿರ್ಲಿಲ್ಲ. ಕಠೋರವಾದ ತಪಸ್ಸನ್ನು ಮಾಡ್ತಾನವನು. ಬ್ರಹ್ಮನನ್ನೇ ಮೆಚ್ಚಿಸ್ತಾನೆ. ಬ್ರಹ್ಮನನ್ನ ಮೆಚ್ಚಿಸಿ ಬಹಳ ಶಕ್ತಿಗಳನ್ನೆಲ್ಲ ಪಡಿತಾನೆ. ಅವನು ಆಲ್ಮೋಸ್ಟ್ ಅಮರನಾಗ್ತಾನವನು. ಅಂಥವನು ಯಾವಾಗ ಅಸುರ ಅಂತ ಕರೆಸ್ಕೊಳ್ತಾನೆ ಅಂದ್ರೆ, ಯಾರು ಅವನ ಯಶಸ್ಸಿಗೆ ಕಾರಣರಾದ್ರೋ ಭಗವಂತ, ಆ ಭಗವಂತನನ್ನ ಮರಿತಾನವನು. ಅದೇ ಅಲ್ಲ, ತನ್ನ ರಾಜ್ಯದಲ್ಲೆಲ್ಲ ಅವನು ಏನ್ ಹೇಳ್ತಾನೆ ಅಂದ್ರೆ, ಯಾರು ಕೂಡ ಭಗವಂತನ ವಿಷ್ಣುವಿನ ನಾಮಸ್ಮರಣೆ ಮಾಡಬಾರ್ದು. ನಾನೇ ಗ್ರೇಟು, ನಾನೇ ಭಗವಂತ, ನನಗೇ ಪೂಜೆ ನಡಿಬೇಕು ಅಂತ ಈ ರೀತಿಯಾಗಿ ಶಾಸನ ಮಾಡಿರ್ತಾನವನು. ಅಂದ್ರೆ ನಾವು ನಮ್ಮ ಯಶಸ್ಸಿಗೆ ಕಾರಣರಾದ ಭಗವಂತನನ್ನ ಯಾವಾಗ ಹೀಯಾಳಿಸಿ ನಾನೇ ಗ್ರೇಟ್ ಅಂತ ಹೇಳ್ತೀವಲ್ಲ, ಆಗ ನಮ್ಮಲ್ಲಿ ಆಸುರಿ ಪ್ರವೃತ್ತಿ ಅನ್ನೋದು ಬರುತ್ತೆ. ನೀವು ಹೇಳಿದ್ರಲ್ಲ, ನನಗೆ ಅರ್ಥ ಆಗಿದ್ದು, ಯಾವುದೇ ಒಬ್ಬ ಮನುಷ್ಯ ಅವನು ಯಶಸ್ಸು ಪಡೆಯೋದು ತಪ್ಪಲ್ಲ, ಯಶಸ್ಸಿಗೆ ಹಂಬಲಿಸಿ ಆಸೆ ಪಡೋದು ತಪ್ಪಲ್ಲ, ಆದ್ರೆ ಆ ಯಶಸ್ಸು ಬಂದ ಮೇಲೆ ಅದನ್ನ ಕೊಟ್ಟವನ್ನೇ ಮರ್ಯಾದಿದೆಯಲ್ಲ, ಅದು ತಪ್ಪು ಅಂತ. ಖಂಡಿತ ನೀವು ಹೇಳಿದ್ ಸರಿಯಾಗಿದೆ. ಇದೇ ಅಸುರನಿಗೂ ಮತ್ತೆ ಭಕ್ತರಿಗೂ ಇರುವ ವ್ಯತ್ಯಾಸ.